ವೆರಿ ಗುಡ್ ಮಾರ್ನಿಂಗ್. ಸೊ ನಾನು ನಿಮ್ಮ ಲಾಸ್ಟ್ ಕ್ಲಾಸಲ್ಲಿ ಬಡ್ಜೆಟ್ ಬಗ್ಗೆ ನೀವು ಪ್ರೆಸೆಂಟೇಷನ್ ಮಾಡ್ತಾ ಇದ್ರಿ. ಸೊ ಮೀನ್ ವೈಲ್ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೆ ನಿಮಗೆ. ಸೊ ಏನೇನು ಕಾನ್ಸೆಪ್ಟ್ಸ್ನ ಕವರ್ ಮಾಡಿರೋದು ಟಿಲ್ ನಾವು ಒಂದು ಬಡ್ಜೆಟ್ ಅಂದರೆ ಏನು ಅಂತ ಮಾತಾಡಿದ್ವಿ. ಅದಾದಮೇಲೆ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡಿದ್ವಿ. ದೆನ್ ವಿ ಡಿಸ್ಕಸ್ಡ್ ಅಬೌಟ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಬಡ್ಜೆಟ್. Then later we discussed the limitations of the budget. Then classification of the budget. ಅದರಲ್ಲಿ ನಿಮಗೆ 4 ವೆರೈಟಿ ಬಂತು. ಆನ್ ದ ಬೇಸ್ ಆಫ್ ಟೈಮ್, ಆನ್ ದ ಬೇಸ್ ಆಫ್ ನೇಚರ್ ಆಫ್ ಎಕ್ಸ್ಪೆಂಡಿಚರು, ಅದಾದಮೇಲೆ ಆನ್ ದ ಬೇಸ್ ಆಫ್ ಫಂಕ್ಷನ್, ಮತ್ತು ಅದಾದಮೇಲೆ ಆನ್ ದ ಬೇಸಿಸ್ ಆಫ್ ಕೆಪಾಸಿಟಿ. ಸೊ ಈ 4 ಕ್ಲಾಸಿಫಿಕೇಶನ್ಸ್ ಮೇಲೆ ನಿಮಗೆ ಸಬ್ ಕ್ಲಾಸಿಫಿಕೇಶನ್ಸ್ನ ಮಾಡಿದರೆ. ಸೊ ಎಲ್ಲ ಕಾನ್ಸೆಪ್ಟ್ನ ಏನು ಮಾಡಿದ್ವಿ, ನಾವು ಎಕ್ಸ್ಪ್ಲನೇಷನ್ ಮಾಡಿದ್ವಿ. ಅದರಲ್ಲಿ ಒಂದು ಫ್ಲೆಕ್ಸಿಬಲ್ ಬಡ್ಜೆಟ್ ಸಂಬಂಧಪಟ್ಟಂಗೆ. ಸೊ ವಿ ಹ್ಯಾವ್ ಟು ವರ್ಕ್ ಔಟ್ ದ ಪ್ರಾಬ್ಲಮ್, ಸೊ ದಟ್ ವಿ ವಿಲ್ ಗೋಯಿಂಗ್ ಟು ಸಿ ಇಟ್ ಲೇಟರ್ ಸ್ಟೇಜ್. ಸೊ ಇದಾದಮೇಲೆ ನಿಮ್ಮ ಫಿಕ್ಸ್ಡ್ ಬಡ್ಜೆಟ್, ಫ್ಲೆಕ್ಸಿಬಲ್ ಬಡ್ಜೆಟ್ ಆದಮೇಲೆ ದೆನ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಬಡ್ಜೆಟ್ರಿ ಕಂಟ್ರೋಲ್. ಸೊ ಇಲ್ಲಿ ತನಕ ನೋಡಿದ್ದು ನೀವು ಏನು ಅಂತ ಅಂದರೆ, ಲೈಕ್ ಬಡ್ಜೆಟ್ ಅಂತ ಅಂದರೆ ಏನು, ಬಡ್ಜೆಟ್ನ ಯಾಕೆ ಪ್ರಿಪೇರ್ ಮಾಡಬೇಕು, ಏನಕ್ಕೋಸ್ಕರ ಮಾಡಬೇಕು, ಅದರಿಂದ ಆಗುವಂಥ ಲಾಭಗಳು ಏನು, ಇದ್ರ ಬಗ್ಗೆ ಡಿಸ್ಕಸ್ ಇದೆ. ಇದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ನಿಮಗೆ ಬಡ್ಜೆಟ್ರಿ ಕಂಟ್ರೋಲ್ ಬಗ್ಗೆ. ಬಡ್ಜೆಟರಿ ಕಂಟ್ರೋಲ್ ಅಂತ ಅಂದರೆ ಲೈಕ್ ಏನು ಪ್ರಿಪೇರ್ ಬಡ್ಜೆಟ್ ನೀವು ಮಾಡಿರ್ತೀರಲ್ಲ, ಸೊ ಆ ಬಡ್ಜೆಟನ್ನು ಹೌ ಎಫೆಕ್ಟಿವ್ಲಿ ಯು ವಿಲ್ ಗೋಯಿಂಗ್ ಟು ಮ್ಯಾನೇಜ್ ಇನ್ ದ ಆರ್ಗನೈಸೇಷನ್. ದಟ್ ಈಸ್ ದ ಪ್ಲೇಸ್ ವೇ ಬಡ್ಜೆಟ್ರಿ ಕಂಟ್ರೋಲ್ನ ಕಾನ್ಸೆಪ್ಟ್ ಬರುವಂಥದ್ದು. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಡ್ಜೆಟ್ ರಿಲೇಟಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎಕ್ಸಿಕ್ಯೂಟಿವ್ಸ್ ಟು ದ ರಿಕ್ವೈರ್ಮೆಂಟ್ ಆಫ್ ಅ ಪಾಲಿಸಿ ಅಂಡ್ ದ ಕಂಟಿನ್ಯೂಸ್ ಕಂಪ್ಯಾರಿಸನ್ ವಿತ್ ದ ಆಕ್ಚುಯಲ್ ವಿತ್ ದ ಬಡ್ಜೆಟೆಡ್ ರಿಸಲ್ಟ್ಸ್. Either to secure by individual action the objective of that policy or to provide a basis for its revision. ಸೊ ಏನಾಗುತ್ತೆ, ಒಂದು ಆರ್ಗನೈಸೇಷನಲ್ಲಿ ವರ್ಷ ನಾವು ಬಡ್ಜೆಟ್ನ ಪ್ರಿಪೇರ್ ಮಾಡ್ತೀವಿ. ಬಡ್ಜೆಟ್ನ ಪ್ರಿಪೇರ್ ಮಾಡಿದ್ಮೇಲೆ ವಿ ವಿಲ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದಟ್ ಬಡ್ಜೆಟ್. ಅಂದರೆ ಆ ಬಡ್ಜೆಟ್ನ ನಾವೇನು ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ ಒಂದು ಆರ್ಗನೈಸೇಷನಲ್ಲಿ. ಇಂಪ್ಲಿಮೆಂಟ್ ಮಾಡಾದ್ಮೇಲೆ ಸೊ ಒನ್ಸ್ ವಿ ಕಂಪ್ಲೀಟ್ ದಟ್ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್, ಸೊ ನಾವೇನು ಮಾಡಬೇಕಾಗತ್ತೆ, ನಾನು ಏನು ಬಡ್ಜೆಟ್ನ ಪ್ರಿಪೇರ್ ಮಾಡಿದ್ದೆ ಬಟ್ ಆ್ಯಕ್ಚುಲ್ ಆಗಿ ಏನು ಆಗಿದೆ, ಸೊ ಐ ನೀಡ್ ಟು ಮೇಕ್ ಅ ಕಂಪ್ಯಾರಿಸನ್. ಸೊ ಈ ಕಂಪ್ಯಾರಿಸನ್ ಮಾಡಿದಾಗ ಏನು ಗೊತ್ತಾಗುತ್ತೆ ನಿಮಗೆ, ನೀವು ಅಂದ್ಕೊಂಡಿದ್ದ ತಕ್ಕನಾಗಿ ನೀವು ಮಾಡಿದ್ದೀರಾ ಅಥವಾ ಏನಾದರೂ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚಾಗಿದೆಯಾ ಅಥವಾ ಕಡಿಮೆ ಖರ್ಚಾಗಿದೆಯಾ. ಸೊ ಈ ಒಂದು ವ್ಯತ್ಯಾಸಗಳು ಏನಾಗ್ತಾ ಹೋಗುತ್ತೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದಕ್ಕೇನೆ ನಿಮಗೆ ಏನು ಮಾಡಿರೋದು, ಈ ಬಡ್ಜೆಟಿಂಗ್ ಕಂಟ್ರೋಲ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಟಿರೋವಂಥದ್ದು. ಈ ಬಡ್ಜೆಟ್ರಿ ಕಂಟ್ರೋಲ್ನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನೋಡಬೇಕು ಅನ್ನೋದಾದರೆ, ಸೊ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಡ್ಜೆಟು. ಅಫ್ಕೋರ್ಸ್ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಎಷ್ಟೊಂದು ವೆರೈಟೀಸ್ ಆಫ್ ಬಡ್ಜೆಟ್ ಇದೆ. ಎಲ್ಲ ಬಡ್ಜೆಟ್ಗಳಲ್ಲಿ ನಿಮ್ಮ ಕಂಪ್ನಿಗೆ ಯಾವ್ದು ಸೂಟ್ ಆಗುತ್ತೆ ಬಡ್ಜೆಟ್, ಅದನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ದಟ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ದಟ್ ಈಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಡ್ಜೆಟ್. ಅದಾದಮೇಲೆ ಸೆಕೆಂಡ್ ಒನ್ ಬಂದು ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಎಕ್ಸಿಕ್ಯೂಟಿವ್ಸ್. ಸೊ ಆಸ್ ಅ ಎಕ್ಸಿಕ್ಯೂಟಿವ್ಸ್ಗಳು ಏನು ಮಾಡಬೇಕಾಗುತ್ತೆ, ಸೊ ರೆಸ್ಪಾನ್ಸಿಬಿಲಿಟೀಸ್ನ ಫಿಕ್ಸ್ ಮಾಡಬೇಕಾಗುತ್ತೆ ವೈಲ್ ಪ್ರಿಪೇರಿಂಗ್ ದ ಬಡ್ಜೆಟ್. ದೆನ್ ಥರ್ಡ್ ಒನ್ ಇಸ್ ಪಾಲಿಸಿ ಮೇಕಿಂಗ್. ಎಸ್ಟಾಬ್ಲಿಷ್ಡ್ ಪಾಲಿಸೀಸ್ ಆಫ್ ದ ಆರ್ಗನೈಸೇಷನ್ ಆರ್ ಡಿಸೈನ್ಡ್ ಆಸ್ ಬಡ್ಜೆಟ್ ಆಸ್ ಟು ಫಿಕ್ಸ್ ರೆಸ್ಪಾನ್ಸಿಬಿಲಿಟಿ ಆನ್ ಎಕ್ಸಿಕ್ಯೂಟಿವ್ಸ್ ಅಂತ. ನಿಮ್ಮ ಒಂದು ಆರ್ಗನೈಸೇಷನ್ಸ್ನ ಪಾಲಿಸಿ ಏನಿದೆ, ಆ ಪಾಲಿಸಿ ತಕ್ಕನಾಗಿ ಏನಾಗಬೇಕಾಗುತ್ತೆ, ನಿಮ್ಮ ಬಡ್ಜೆಟು ಆ ಪಾಲಿಸಿಗೆ ಸಿಮಿಲರ್ ಆಗಿ ಏನು ಮಾಡಬೇಕಾಗುತ್ತೆ, ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಐ ಥಿಂಕ್ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ದೆ, ಒಂದು ಎಷ್ಟು ಪ್ರಾಫಿಟ್ ಪರ್ಸೆಂಟೇಜ್ನ ಇಟ್ಕೊಳ್ಬೇಕು ಅನ್ನೋದಿರ್ಬೋದು, ಎಷ್ಟು ಡಿವಿಡೆಂಡ್ನ ಕೊಡಬೇಕು ಅನ್ನೋದಿರ್ಬೋದು, ಎಷ್ಟು ಇನ್ಕ್ರಿಮೆಂಟ್ ಆಫ್ ಸ್ಯಾಲ್ರಿ ಕೊಡೋವಂಥದ್ದು ಇರ್ಬೋದು. ಇದೆಲ್ಲವೂ ಸಹ ಏನಾಗಿರುತ್ತೆ, ಪಾಲಿಸಿಲಿ ಫ್ರೇಮ್ವರ್ಕ್ ಆಗಿರುತ್ತೆ. ಅದರ ತಕ್ಕನಾಗಿ ಏನು ಮಾಡಬೇಕಾಗುತ್ತೆ, ಸೊ ಎಕ್ಸಿಕ್ಯೂಟಿವ್ಸ್ಗೆ ಬಡ್ಜೆಟನ್ನು ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. 4ನೇ ಸ್ಟೆಪ್ ಬಂದು ಕಂಪ್ಯಾರಿಸನ್ ಆಫ್ ಆ್ಯಕ್ಚುಯಲ್ ವಿತ್ ದ ಬಡ್ಜೆಟ್ಸ್. ಸೊ ದಿಸ್ ದ ಪ್ಲೇಸ್ ವೇರ್ ಯು ವಿಲ್ ಗೋಯಿಂಗ್ ಟು ಮೇಕ್ ಅ ಕಂಪ್ಯಾರಿಸನ್ ಬಿಟ್ವೀನ್ ದ ಎಸ್ಟಿಮೇಟೆಡ್ ಬಡ್ಜೆಟ್. ನೀವು ಏನು ಹಿಂದಿನ ವರ್ಷ ಪ್ರಿಪೇರ್ ಮಾಡಿರ್ತೀರಲ್ಲ ಈ ವರ್ಷಕ್ಕೆ, ಆ ಒಂದು ಬಡ್ಜೆಟ್ನ ಇಟ್ಕೊಂಡು ಮತ್ತು ಈ ವರ್ಷದ ಓವರ್ ಆಲ್ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ನೀವು ಏನೇನು ಇನ್ಕರ್ ಮಾಡ್ಕೊಂಡಿದ್ದೀರಾ ಆ ಒಂದು ಆ್ಯಕ್ಚುಯಲ್ ಬಡ್ಜೆಟ್ನ ಇಟ್ಕೊಂಡು ಏನು ಮಾಡಬೇಕಾಗತ್ತೆ, ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಸೊ ಕಂಪ್ಯಾರಿಸನ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಅಚೀವಿಂಗ್ ದ ಡಿಸೈರ್ಡ್ ರಿಸಲ್ಟ್. ಏನು ದ ಡಿಸೈರ್ಡ್ ರಿಸಲ್ಟ್ ಆಫ್ ದ ಬಡ್ಜೆಟ್ ಕಂಟ್ರೋಲ್ ಸಿಸ್ಟಮ್ ಇಸ್ ಕಂಪ್ಯಾರಿಸನ್ ಆಫ್ ಆ್ಯಕ್ಚುಯಲ್ ವಿತ್ ದ ಬಡ್ಜೆಟ್ ರಿಸಲ್ಟ್ಸ್ ಅಂಡ್ ಕಾಸಸ್ ಆಫ್ ವೇರಿಯನ್ಸಸ್ ಇಫ್ ಎನಿ ಆರ್ ಅನಲೈಸ್ಡ್. ಯಾವಾಗಲೂ ಈ ಆ್ಯಕ್ಚುಯಲ್ ಮತ್ತು ವಿತ್ ಡಿಸೈರ್ಡ್ ನೀವೇನಾದರೂ ಕಂಪ್ಯಾರಿಸನ್ ಮಾಡಿದ್ರೆ, ಸೊ ನಿಮಗೆ ಐದರ್ ಯು ವಿಲ್ ಬಿ ಗೆಟ್ ಫೇವರಬಲ್ ಟು ದ ಇಂಡಸ್ಟ್ರಿ ಆರ್ ಅಡ್ವರ್ಸ್ ಟು ದ ಇಂಡಸ್ಟ್ರಿ. ಐದರ್ ನಿಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬೋದು ಅಥವಾ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬೋದು.
ನಾನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ 50 ಲಕ್ಷ ಇನ್ಕರ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಆದರೆ ಇನ್ಕರ್ ಆಗಿರೋದು ಬಂದು 49 ಲಕ್ಷ ಇನ್ಕರ್ ಆಗಿದೆ. ಸೊ ದಟ್ ಮೀನ್ಸ್ ವಾಟ್, ಲೈಕ್ ಸೊ ನೀವು ಅನ್ಕೊಂಡಿದ್ದಕ್ಕೆ 1 ಲಕ್ಷ ಏನಾಗಿದೆ, ಇಟ್ ಇಸ್ ಫೇವರಬಲ್, ಅದು ಉಳಿತಾಯ ಆಗಿದೆ ನಿನ್ನ ಆರ್ಗನೈಸೇಷನ್ಗೆ ಅಂತ. ಅದೇ ಇವತ್ತು ಯಾವುದೋ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಥವಾ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ನೀನು ಅನ್ಕೊಂಡಿದ್ದು 35 ಲಕ್ಷ, ಬಟ್ ಆದರೆ ಇನ್ಕರ್ ಆಗಿರೋದು ಸಮ್ವೇರ್ ಲೈಕ್ 37 ಲಕ್ಷ ಅಂತ ಅಂದಾಗ 2 ಲಕ್ಷ ಏನಾಗುತ್ತೆ ನಿಮಗೆ ಅಡಿಷ್ನಲ್ ಬರ್ಡನ್ ಆಗುತ್ತೆ. ಸೊ ಅಡಿಷ್ನಲ್ ಬರ್ಡನ್ ಆದಾಗ ಏನಾಗುತ್ತೆ, ಅಡಿಷ್ನಲ್ ರಿಕ್ವೈರ್ಮೆಂಟ್ ಆಫ್ ಫೈನಾನ್ಸ್ ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಕಂಪನಿಗೆ ಒಂದು ಸ್ವಲ್ಪ ಅಡ್ವರ್ಸ್ ಎಫೆಕ್ಟ್ ಆಗಿ ಹೊಡೆಯುತ್ತಲ್ವಾ. ಸೊ ಅದನ್ನು ನೀವೇನು ಮಾಡಬೇಕಾಗುತ್ತೆ, ಅನಲೈಸ್ ಮಾಡಬೇಕಾಗುತ್ತೆ. ಅನಲೈಸ್ ಮಾಡಿ ಲಾಸ್ಟ್ ಸ್ಟೆಪ್ ಏನು ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ರಿಪೋರ್ಟ್ ಇಟ್ ಟು ದ ಟಾಪ್ ಮ್ಯಾನೇಜ್ಮೆಂಟ್. After the causes of variances are analyzed, the variance and their causes are reported to top management so that the remedial action can be taken. So ಈ ಥರ ಒಂದು ನೀವು ರಿಪೋರ್ಟ್ನ ಟಾಪ್ ಮ್ಯಾನೇಜ್ಮೆಂಟ್ಗೆ ಮಾಡೋದ್ರಿಂದ ಏನಾಗುತ್ತೆ, ಸೊ ನಾಳೆ ದಿನ ಮ್ಯಾನೇಜ್ಮೆಂಟ್ ಅವರು ಫರ್ದರ್ ಡಿಸಿಷನ್ಸ್ಗಳನ್ನ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ, ಬಿಕಾಸ್ ಈ ಸಲ ಆಗಿರೋ ತಪ್ಪನ್ನ ಮುಂದೆ ಸಲ ಮಾಡದೇ ಹೋಗಿ ಏನು ಮಾಡ್ಕೋಬೋದು, ಎಚ್ಚರಿಕೆ ವಹಿಸ್ಬೋದು. ಸೊ ಇಷ್ಟು ನಾವೇನಂತ ಕರಿತೀವಿ ಸ್ಟೆಪ್ಸ್ ಟು ಬಿ followed when you are doing this budgetary control. ಬಡ್ಜೆಟ್ ಅಲ್ಲಿ ಯು ಪ್ರಿಪೇರ್ ದ ಬಡ್ಜೆಟ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡೋದು. ಬಟ್ ಬಡ್ಜೆಟ್ರಿ ಕಂಟ್ರೋಲ್ ಅಲ್ಲಿ ಏನು ಮಾಡ್ತೀರಾ, ಯು ವಿಲ್ ಕಂಪೇರ್ ವಿತ್ ದ ಆಕ್ಚುಯಲ್ ಅಂಡ್ ಎಲ್ಲೆಲ್ಲಿ ನಿಮಗೆ ಏನೋ ಪ್ರಾಬ್ಲಮ್ ಅನಿಸ್ತಾ ಇದೆ ಅಥವಾ ಎಲ್ಲೆಲ್ಲಿ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಹೊಡಿತಾ ಇದೆ, ಸೊ ಅದನ್ನ ಏನು ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ಕಂಟ್ರೋಲ್ ಇಟ್ ಅಂತ. ಸೊ ದಟ್ ಈಸ್ ವೇರ್ ದ ಬಡ್ಜೆಟ್ರಿ ಕಂಟ್ರೋಲ್ ಅಂಡ್ ಸ್ಟೆಪ್ಸ್ ಟು ಬಿ ಫಾಲೋಡ್ ಇನ್ ಬಡ್ಜೆಟ್ರಿ ಕಂಟ್ರೋಲ್ ಬರುವಂಥದ್ದು. ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಬಡ್ಜೆಟ್ರಿ ಕಂಟ್ರೋಲಲ್ಲಿ ಆಗುವಂತಹ ಅಡ್ವಾಂಟೇಜಸ್ಗಳು ಏನೇನು ಅಂತ. ಸೊ ಅಡ್ವಾಂಟೇಜಸ್ ಏನೇನು, ಸೊ ದೇರ್ ಇಸ್ ಅ ಲಾಟ್ ಆಫ್ ಲಿಸ್ಟ್ ಆಫ್ ದ ಅಡ್ವಾಂಟೇಜಸ್ ಆಫ್ ಬಡ್ಜೆಟ್ರಿ ಕಂಟ್ರೋಲ್. ಅದರಲ್ಲಿ ಫಸ್ಟ್ ಒನ್ ಬಂದು ಬಡ್ಜೆಟ್ರಿ ಕಂಟ್ರೋಲ್ ಏಮ್ಸ್ ಟು ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಥ್ರೂ ಆಪ್ಟಿಮೈಸ್ ಯುಟಿಲೈಸೇಷನ್. ಯಾವತ್ತೂ ಅಷ್ಟೇ ಒಂದು ಆರ್ಗನೈಸೇಷನಲ್ಲಿ ಏನಾಗುತ್ತೆ, ರಿಸೋರ್ಸಸ್ನ ಅನ್ನೆಸರಿಯಾಗಿ ನೀವು ವೇಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಆಟೋಮೆಟಿಕಲಿ ವಿಚ್ ಇಂಪ್ಯಾಕ್ಟ್ಸ್ ಯುವರ್ ಪ್ರಾಫಿಟ್. ಇಲ್ಲಿ ಅನ್ನೆಸರಿ ವೇಸ್ಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಪ್ರಾಫಿಟ್ ಆಟೋಮೆಟಿಕಲಿ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಬಟ್ ಈ ಬಡ್ಜೆಟ್ರಿ ಕಂಟ್ರೋಲ್ ಇರೋದ್ರಿಂದ ವೆನ್ ಯು ಮೇಕ್ ಅ ಕಂಪ್ಯಾರಿಸನ್, ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು find out in which are all the places company is incurring problems, and if you avoid it, automatically the profit will get maximized. Second is, it is a technique for continuous monitoring of policies and objectives of the organization. ನೀವು ಬಡ್ಜೆಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಏನು ಯೋಚನೆ ಮಾಡ್ತೀರಾ ಅಂತಂದರೆ, ಯು ವಿಲ್ ಸಿ ದ ಆರ್ಗನೈಸೇಷನ್ ಆಬ್ಜೆಕ್ಟಿವ್. ನಾನು ಮಾಡ್ತಿರೋ ಬಡ್ಜೆಟಿಂಗು ಮತ್ತು ಕಂಪ್ನಿಲಿರೋಂಥ ಆಬ್ಜೆಕ್ಟಿವ್ನ ನಾನು ಅಚೀವ್ ಮಾಡಬಹುದಾ ಈ ಬಡ್ಜೆಟ್ ಮುಖಾಂತರ ಅನ್ನೋದನ್ನು ನೀವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡೋದ್ರಿಂದ ಸೊ ಇದು ಇಂಪ್ರೂವ್ಮೆಂಟ್ಗೆ ಏನಾಗುತ್ತೆ, ಹೆಲ್ಪ್ ಮಾಡುತ್ತೆ ಅಂತ. ಥರ್ಡ್, ಇಟ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ದ ಕಾಸ್ಟ್, ದೇರ್ ಬೈ ಹೆಲ್ಪ್ಸ್ ಇನ್ ಬೆಟರ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಆಫ್ ದ ಆರ್ಗನೈಸೇಷನ್. ಯಾಕೆ, ಬಿಕಾಸ್ ನೀವೊಂದು ಪರ್ಟಿಕ್ಯುಲರ್ ವೇಯಲ್ಲಿ ನೀವು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿಬಿಟ್ಟಾಗ ಏನಾಗುತ್ತೆ, ಆ ಸ್ಟ್ಯಾಂಡರ್ಡ್ ಒಳಗಡೆ ನೀವೇನು ಮಾಡ್ತೀರಾ, ನೀವು ಕಾಸ್ಟ್ನ ಇನ್ಕರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಸೊ ನಿಮ್ಮ ಕಾಸ್ಟ್ ಏನಾಗ್ಬೋದು, ರೆಡ್ಯೂಸ್ ಆಗ್ತಾ ಹೋಗ್ಬೋದು. All the departments of the organization are closely coordinated through establishment of plans, resulting in smooth functioning of the organization. ಸೊ ಈ ಬಡ್ಜೆಟ್ನ ಒಂದು ಪ್ರಾಪರ್ ವೇಯಲ್ಲಿ ಯಾವುದೇ ಡಿಪಾರ್ಟ್ಮೆಂಟಿಗೂ ಮೋಸ ಆಗದೆ ಇರೋ ಹಾಗೆ ನೀವು ಪ್ರಿಪೇರ್ ಮಾಡೋದ್ರಿಂದ ಒಂದು ಒಳ್ಳೆ ಕೋಆರ್ಡಿನೇಷನ್ ಬಿಲ್ಡ್ ಆಗುತ್ತೆ ಮತ್ತು ಒಂದು ಆರ್ಗನೈಸೇಷನ್ ಸಹ ಏನಾಗುತ್ತೆ, ಸ್ಮೂತ್ ಆಗಿ ಏನಾಗ್ತಾ ಹೋಗುತ್ತೆ, ರನ್ ಆಗ್ತಾ ಹೋಗುತ್ತೆ. ಸಿನ್ಸ್ ಬಡ್ಜೆಟ್ಸ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಎಕ್ಸಿಕ್ಯೂಟಿವ್ಸ್, ದೇ ಆಕ್ಟ್ ಆಸ್ ಅ ಪ್ಲಾನ್ ಆಫ್ ಆಕ್ಷನ್ ಫ್ರಮ್ ದೆಮ್, ದೇರ್ ಬೈ ರೆಡ್ಯೂಸಿಂಗ್ ಸಮ್ ಆಫ್ ದೇರ್ ವರ್ಕ್ ಅಂತ. ಯೂಶಲಿ ಏನಾಗುತ್ತೆ, ನಿಮಗೆ ಏನೋ ಹೇಳ್ದೇನೆ ಇಂಥ ಕೆಲಸ ಮಾಡ್ಕೊಂಡು ಬನ್ನಿ ಅಂತ ಹೇಳೋದಕ್ಕೂ ಒಂದು ಪ್ರಾಪರ್ ವೇಯಲ್ಲಿ ಗೈಡ್ ಮಾಡಿ ನಿಮಗೆ ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ನಿಮ್ಗೆ ಒಂದು ಪ್ರಾಪರ್ ಗೈಡೆನ್ಸ್ ಕೊಟ್ಟಾಗ ಏನಾಗುತ್ತೆ, ಸೊ ಯು ವಿಲ್ ಬಿ ವೆರಿ ಮಚ್ ಎಫೆಕ್ಟಿವ್ ಇನ್ ಡೂಯಿಂಗ್ ಯುವರ್ ಆಕ್ಟಿವಿಟೀಸ್. ಸೊ ಅದು ಏನು ಮಾಡುತ್ತೆ, ಈ ಬಡ್ಜೆಟ್ರಿ ಕಂಟ್ರೋಲ್ ಮಾಡುತ್ತೆ. ಇಟ್ ಫೆಸಿಲಿಟೇಟ್ ಅನಾಲಿಸಿಸ್ ಆಫ್ ವೇರಿಯನ್ಸ್, ದೇರ್ ಬೈ ಐಡೆಂಟಿಫೈಯಿಂಗ್ ದ ಏರಿಯಾಸ್ ವೇರ್ ಡೆಫಿಷಿಯನ್ಸೀಸ್ ಅಕ್ಕರ್ ಅಂಡ್ ಪ್ರಾಪರ್ ರೆಮಿಡಿಯಲ್ ಆಕ್ಷನ್ ಕ್ಯಾನ್ ಬಿ ಟೇಕನ್. ಸೊ ನಿಮಗೆ ಈ ಒಂದು ಬಡ್ಜೆಟ್ರಿ ಕಂಟ್ರೋಲ್ ಇಟ್ಕೊಂಡು ಕಂಪ್ಯಾರಿಸನ್ ಮಾಡೋದ್ರಿಂದ, ಲೈಕ್ ವಿತ್ ಆ್ಯಕ್ಚುಯಲ್ ಅಂಡ್ ಬಡ್ಜೆಟ್ ಎಸ್ಟಿಮೇಟೆಡ್ ಮಾಡೋದ್ರಿಂದ, ಸೊ ನಿಮಗೆ ಎಲ್ಲೆಲ್ಲಿ ಡೆಫಿಷಿಯನ್ಸೀಸ್ ಇದೆ ಅಥವಾ ಎಲ್ಲೆಲ್ಲಿ ಅಡ್ವರ್ಸ್ ಎಫೆಕ್ಟ್ ಇದೆ ಅನ್ನೋದು ಏನಾಗ್ತಾ ಹೋಗುತ್ತೆ, ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ದೇರ್ ಬೈ ಯು ಕ್ಯಾನ್ ಕಂಟ್ರೋಲ್ ಅಂಡ್ ಯು ಕ್ಯಾನ್ ಟೇಕ್ ಅ ರೆಮಿಡಿಯಲ್ ಆಕ್ಷನ್ಸ್ ಫಾರ್ ಯುವರ್ ಫ್ಯೂಚರ್. ಇಟ್ ಫೆಸಿಲಿಟೇಟ್ಸ್ ದ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್. ಏನಿದು ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ ಅಂತ ಅಂದರೆ, ಸೊ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ ಅಂತ ಅಂದರೆ ಇದು ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟೈಲು.
ಇದ್ರ ಫೋಕಸ್ ಏನು ಅಂತ ಅಂದ್ರೆ ವಿಚ್ ಟು ಐಡೆಂಟಿಫೈ ಅಂಡ್ ಹ್ಯಾಂಡಲ್ ಕೇಸಸ್ ದಟ್ ಡಿವಿಯೇಟ್ ಫ್ರಮ್ ದ ನಾರ್ಮ್ಸ್, ಅಥವಾ ಒಂದು ನೀವೇನೊಂದು ಪ್ರಾಕ್ಟೀಸ್ ಇಟ್ಕೊಂಡಿದ್ದೀರೋ ಆ ಪ್ರಾಕ್ಟೀಸ್ ಇಂದ ಏನಾದರೂ ಡೈವರ್ಟ್ ಆಗ್ತಾ ಇದೆ ಅಂತ ಏನಾದರೂ ನಿಮ್ಗೆ ಗೊತ್ತಾದ್ರೆ, ಸೊ ಯು ಕ್ಯಾನ್ ಮೇಕ್ ಅ ಇಮಿಡಿಯೇಟ್ ಆಕ್ಷನ್ ಆರ್ ಯು ಕ್ಯಾನ್ ಸಾಲ್ವ್ ದೋಸ್ ಪರ್ಟಿಕ್ಯುಲರ್ ಇಶ್ಯೂಸ್ ಅಂತ. ದಟ್ ಈಸ್ ವಾಟ್ ವಿ ಕಾಲ್ ಅಸ್ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್. ಅದು ನಿಮಗೆ ಈ ಒಂದು ಬಡ್ಜೆಟರಿ ಕಂಟ್ರೋಲ್ ಮುಖಾಂತರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. Then budget act as a motivating force to achieve the desired objective of the organization. I have already mentioned that. It assists delegation of authority and is a powerful tool of responsibility accounting ಅಂತ ಅದೇನು ಮುಂದೆ ಹೇಳ್ತಾ ಹೋಗ್ತೀನಿ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಬಗ್ಗೆ. ಅದು ನಿಮಗೆ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇಟ್ ಹೆಲ್ಪ್ಸ್ ಇನ್ ಸ್ಟೆಬಿಲೈಸಿಂಗ್ the conditions in industries with face seasonal fluctuations. ಬಜೆಟ್ ಅನ್ನ ಪ್ರಿಪೇರ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಒಂದು ವರ್ಷದಲ್ಲಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ರೀತಿಯಾದಂತಹ ಸೇಲ್ಸ್ ನಲ್ಲಿ ವೇರಿಯೇಷನ್ಸ್ ಆಗ್ತಾ ಇದೆ ಅಂತ, ಸೊ ಯು ಕ್ಯಾನ್ ಈಸಿಲಿ ಅನಲೈಸ್ ಇಟ್ ಔಟ್. ಇಟ್ ಹೆಲ್ಪ್ಸ್ ಆಸ್ ಅ ಬೇಸಿಸ್ ಆಫ್ ಇಟ್ ಫಾರ್ ಇಂಟರ್ನಲ್ ಆಡಿಟ್. ಒಬ್ಬ ಇಂಟರ್ನಲ್ ಆಡಿಟರ್ ಅಂತ ಯಾರು ಒಂದು ಆರ್ಗನೈಸೇಷನ್ ಅಲ್ಲಿ ಇರ್ತಾನೆ ಅವನಿಗೆ ಸೊ ಒಳಗಡೆ ನಡೀತಿರುವಂತಹ ಪ್ರೋಸೆಸ್ ಎಲ್ಲ ಕರೆಕ್ಟ್ ಆಗಿ ರನ್ ಆಗ್ತಾ ಇದೆಯಾ ಇಲ್ವಾ ಅಂತ ಬೈ ಮೇಕಿಂಗ್ ಕಂಪ್ಯಾರಿಸನ್ ವಿತ್ ದ ಬಡ್ಜೆಟ್, ಸೊ ಇಟ್ ಕ್ಯಾನ್ ಈಸಿಲಿ ಅನಲೈಸ್ಡ್. It provides a suitable basis for introducing the payments by result system. ಇವತ್ತು ಯಾರಾದರೂ ಒಬ್ಬ ಡಿಪಾರ್ಟ್ಮೆಂಟ್ಗೆ ನಾನು ಒಂದು ವೇಜನ್ನ ಫಿಕ್ಸ್ ಮಾಡಬೇಕು, ಸ್ಯಾಲ್ರಿನ ಫಿಕ್ಸ್ ಮಾಡಬೇಕು ಅಂತ ಅನ್ನೋದಿದ್ರೆ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅಂತ ಅಂದ್ರೆ ಐ ಥಿಂಕ್ ಇಟ್ಸ್ ಬಡ್ಜೆಟ್ ಅನ್ನೋದು ಒಂದು ಫ್ಯಾಕ್ಟರ್ ಏನಾಗುತ್ತೆ, ನಿಮಗೆ ಈಸಿಯಾಗಿ ಹೇಳ್ಬೋದು ಅವನಿಗೆ ಪೇಮೆಂಟ್ನ ಜಾಸ್ತಿ ಕೊಡಬೇಕಾ ಬೇಡವಾ ಅನ್ನೋದು. ಬಿಕಾಸ್ ಇಫ್ ಹೀ ಈಸ್ ಅಚೀವ್ಡ್ ವಾಟ್ ಎವರ್ ಐ ಸೆಟ್ ಅ ಬಡ್ಜೆಟ್, ಸೊ ಆಟೋಮೆಟಿಕಲಿ ಹಿಸ್ ಪರ್ಫಾರ್ಮೆನ್ಸ್ ಇಸ್ ಗುಡ್ ಅಂತ ಕರಿತೀನಿ ನಾನು. It ensures adequacy of working capital to the organization. ಒಂದು ಆರ್ಗನೈಸೇಷನ್ನ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಅವನ ಕಂಪನಿಯ ಲಿಕ್ವಿಡಿಟಿ ಪೊಸಿಷನ್ ಯಾವ ರೀತಿ ಮೇಂಟೈನ್ ಮಾಡ್ಬೋದು ಅನ್ನೋದು ಏನಾಗ್ತಾ ಹೋಗುತ್ತೆ, ಎನ್ಶೂರ್ ಆಗುತ್ತೆ. ಇಟ್ ಏಡ್ಸ್ ಇನ್ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಅಂಡ್ ಪರ್ಫಾರ್ಮೆನ್ಸ್ ರಿಪೋರ್ಟಿಂಗ್ ಸಿಸ್ಟಮ್. ಒಂದು ಆರ್ಗನೈಸೇಷನ್ನ ಪರ್ಫಾರ್ಮೆನ್ಸ್ನ ಮೆಷರ್ ಮಾಡೋದಕ್ಕೆ, ಸೊ ಒಂದು ಆರ್ಗನೈಸೇಷನ್ನ ಪರ್ಫಾರ್ಮೆನ್ಸ್ನ ತೋರಿಸಿಕೊಡೋದಕ್ಕೆ ಅಥವಾ ಹೇಳೋದಕ್ಕೆ ಟಾಪ್ ಮ್ಯಾನೇಜ್ಮೆಂಟ್ಗೆ ಈ ಒಂದು ಬಡ್ಜೆಟರಿ ಕಂಟ್ರೋಲ್ ಅನ್ನೋದು ಏನಾಗುತ್ತೆ ಹೆಲ್ಪ್ ಮಾಡುತ್ತೆ. ಇಟ್ ಏಡ್ಸ್ ಇನ್ ದ ಒಬ್ಟೈನಿಂಗ್ ಬ್ಯಾಂಕ್ ಕ್ರೆಡಿಟ್ ಅಂತ. ಸೊ ನಾನು ನಿಮಗೆ ಕ್ಲಾಸಸ್ ಅಲ್ಲಿ ಮಾತಾಡಬೇಕಾದಾಗ ಹೇಳಿದ್ದೆ ಏನಂತ, ಯಾವತ್ತೂ ಅಷ್ಟೇ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಪರ್ಚೇಸಿಂಗು ಸೇಲ್ ಆಗ್ತಾ ಇದೆ ಅಂತ ಅಂದ್ರೆ ಮೆಜಾರಿಟಿ ಕೇಸಸ್ ಏನಾಗ್ತಾ ಹೋಗುತ್ತೆ ಕ್ರೆಡಿಟ್ ಬೇಸಿಸ್ ಅಲ್ಲಿ ನಡೆಯುತ್ತೆ ಅಂತ. ಸೊ ಅಂದ್ರೆ ಅರ್ಥ ಏನು, ಯಾರು ಇಮಿಡಿಯೇಟ್ ಆಗಿ ಏನ್ ಮಾಡಲ್ಲ, ಫುಲ್ ಕ್ಯಾಶ್ ಪೇಮೆಂಟ್ ಮಾಡಿ ಒಂದು ಗೂಡ್ಸ್ ನ ಪರ್ಚೇಸ್ ಮಾಡೋದಾಗ್ಲಿ ಸೇಲ್ ಮಾಡೋದಾಗ್ಲಿ ಮಾಡಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಬಡ್ಜೆಟ್ ನ ಪ್ರಿಪೇರ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಫೈನಾನ್ಷಿಯಲ್ ರಿಕ್ವೈರ್ಮೆಂಟು ಎಷ್ಟು ಬೇಕಾಗ್ಬೋದು, ಅದಕ್ಕೆ ನಾನು ಯಾವ್ಯಾವ ರೀತಿಯಾದಂಥ ಸೋರ್ಸಸ್ನ ನಾನು ತಗೊಳ್ಬೇಕು ಅನ್ನೋದೆಲ್ಲ ಏನಾಗ್ತಾ ಹೋಗುತ್ತೆ, ಈಸಿಯಾಗಿ ಅನಲೈಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಅನದರ್ ಅಡ್ವಾಂಟೇಜ್. Budgets are forerunners of standard cost in the sense that they create necessary condition to suit setting up of a standard cost. ನಿಮಗೆ ಬಡ್ಜೆಟರಿ ಕಂಟ್ರೋಲ್ ತರನೇ ಇನ್ನೂ ಒಂದು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ. ಐ ಥಿಂಕ್ ಅದನ್ನ ನಿಮಗೆ ಕ್ಲಾಸಲ್ಲಿ ಮಾತಾಡಬೇಕಾದಾಗ ಹೇಳಿದ್ದೆ ಅನ್ಸುತ್ತೆ, ಒಂದು ಲೈಕ್ ಮೆಟೀರಿಯಲ್ ವೇರಿಯನ್ಸು, ಲೇಬರ್ ವೇರಿಯನ್ಸು, ಓವರ್ ಹೆಡ್ ವೇರಿಯನ್ಸ್ ಅಂತ. ಈ ಒಂದು ಮೆಟೀರಿಯಲ್ಲು, ಲೇಬರು, ಓವರ್ ಹೆಡ್ ವೇರಿಯನ್ಸಸ್ಗಳನ್ನ ಸೆಟ್ ಮಾಡೋದಕ್ಕೆ ಈ ಒಂದು ಬಡ್ಜೆಟರಿ ಕಂಟ್ರೋಲ್ ಅನ್ನೋದು ಮೇನ್ ಸೋರ್ಸ್ ಆಗಿ ಏನಾಗ್ತಾ ಹೋಗುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ಬಂದು ಏನು ನಿಮ್ಮ ಅಡ್ವಾಂಟೇಜಸ್ ಆಫ್ ವಾಟ್ ಯು ಕಾಲ್ಡ್ ಬಡ್ಜೆಟರಿ ಕಂಟ್ರೋಲ್. ಇದಾದ್ಮೇಲೆ ಒಂದು ಕಾನ್ಸೆಪ್ಟ್ ಇದೆ, ದಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತ. ತುಂಬಾ ದೊಡ್ಡ ಕಾನ್ಸೆಪ್ಟ್ ಇದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಬಟ್ ಆದ್ರೆ ನಾವು ಲೈಕ್ ಸೆಮಿಸ್ಟರ್ ಪಾಯಿಂಟ್ ಆಫ್ ಇಂದ ಒಂದು ಚೂರ್ ಮೈನ್ಯೂಟ್ ಆಗಿ ನಾವೇನ್ ಮಾಡ್ತೀವಿ ಇಲ್ಲಿ ನೋಡ್ತಾ ಹೋಗ್ತೀವಿ. What exactly responsibility accounting is? Responsibility accounting is a system of accounting that recognizes various responsibility centers throughout the organization and reflects the plans and actions of each of these centers by assigning a particular revenue and cost to one having the pertinent responsibility ಅಂತ. ಸೊ ಅರ್ಥ ಏನು, ಒಂದು ಆರ್ಗನೈಸೇಷನ್ ಅಲ್ಲಿ ಅದರದೇ ಆದಂತಹ ಒಂದು ಸಪ್ರೇಟ್ ಮೇಜರ್ ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸ್ ಮಾಡುವಂಥವು ಇರ್ತವೆ. ಅದು ಕಾಸ್ಟ್ ಸೆಂಟರ್ ಆಗಿರ್ಬೋದು, ಅಥವಾ ಪ್ರಾಫಿಟ್ ಸೆಂಟರ್ ಆಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಸೆಂಟರ್ ಆಗಿರ್ಬೋದು. ಈ ಸೆಂಟರ್ಗಳನ್ನ ಏನೇನು ಇರ್ತವೆ, ಸೊ ಈ ಸೆಂಟರ್ಗಳ ಮುಖಾಂತರ ಏನು ಮಾಡ್ತೀರಾ ನೀವು, ಅದರದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಅಲಾಟ್ ಮಾಡಿಬಿಟ್ಟು ಅದನ್ನ ನೀವೇನು ಮಾಡ್ತೀರಾ, ಚೆಕ್ ಮಾಡ್ತಾ ಹೋಗ್ತೀರಾ. ಹೌ ಎಕ್ಸಾಕ್ಟ್ಲಿ ದಟ್ ವಿ ಹ್ಯಾವ್ ಪ್ಲಾನ್ಡ್ ಅಂಡ್ ಹೌ ಎಕ್ಸಾಕ್ಟ್ಲಿ ದಟ್ ಆಕ್ಷನ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್ ಅಂಡ್ ಹೌ ಎಕ್ಸಾಕ್ಟ್ಲಿ ದ ರಿಸಲ್ಟ್ ವಿಚ್ ಯು ಅರೈವ್ಡ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಸೆಂಟರ್ಸ್ ಅಂತ. It is a system in which the person holding the supervisory post as president
function head, foreman, etc. are given a report showing the performance of the company or department or section as the case may be. The report will show the data relating to operational results of the area and the items of which he is responsible for control. ಇವತ್ತು ನಾನು ಏನೋ ಒಬ್ಬ ಪ್ರೆಸಿಡೆಂಟ್ ಇರ್ಬೋದು ಅಥವಾ ಫೋರ್ಮನ್ ಇರ್ಬೋದು ಅಥವಾ ಒಬ್ಬ ಫಂಕ್ಷನ್ ಹೆಡ್ ಇರ್ಬೋದು, ನಾನು ಅವನಿಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಅಲಾಟ್ ಮಾಡ್ತಾ ಹೋಗ್ಬಿಡ್ತೀನಿ. ಅವನಿಗೆ ಅಲಾಟ್ ಮಾಡಿರೋ ರೆಸ್ಪಾನ್ಸಿಬಿಲಿಟೀಸ್ನ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾನೆ ಅನ್ನೋದನ್ನ ಬೈ ಶೋಯಿಂಗ್ ಹಿಸ್ ಆಪರೇಷನಲ್ ರಿಸಲ್ಟ್ಸ್ ಅವನು ಏನು ತೋರಿಸ್ತಾನೆ ಅದ್ರ ಮುಖಾಂತರ ನಾನು ಏನು ಮಾಡ್ತೀನಿ ಡಿಸೈಡ್ ಮಾಡ್ತೀನಿ ವೆದರ್ ದಟ್ ಪರ್ಟಿಕ್ಯುಲರ್ function or the particular person performance is good or bad anta. So that is what this responsibility accounting will do. Responsibility accounting follows the basic principles of any system of cost control like budgetary control and standard costing. It differs only in the sense that it lays emphasis on human beings and fixes the responsibilities for the individuals. It is based on the belief that control can be exercised by human beings, so responsibility should be fixed for individuals. Obviously ಅಲ್ಲ, ಇವತ್ತು ಒಂದು ಆರ್ಗನೈಸೇಷನ್ ಅಲ್ಲಿ ನಾನು ಒಬ್ಬ ಮ್ಯಾನೇಜರ್ಗೆ ಏನೋ ಒಂದು ವರ್ಕ್ ಅನ್ನು ಅಥವಾ ಜಾಬ್ನ ಅಲಾಟ್ ಮಾಡಿದ್ದೀನಿ ಅಂತ ಅಂದ್ರೆ, ಸೊ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅವನಿಗೆ ಕೊಟ್ಟಿರುವಂತ ರೆಸ್ಪಾನ್ಸಿಬಿಲಿಟೀಸ್ನ ಯಾವ ರೀತಿ ಅಚೀವ್ ಮಾಡ್ತಾನೆ ಅಂತ ಅವನ ಒಂದು ಪರ್ಟಿಕ್ಯುಲರ್ ಪ್ಲಾನ್ ಆಫ್ ಆಕ್ಷನ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದ್ರ ಮುಖಾಂತರ ನಾನು ಏನ್ ಮಾಡ್ಬೋದು, ಈಸಿಯಾಗಿ ಐ ಕ್ಯಾನ್ ಮೇಕ್ ಎನ್ ಅನಾಲಿಸಿಸ್ ವೆದರ್ ದಟ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇಸ್ ಗುಡ್ ಆರ್ ಬ್ಯಾಡ್ ಅಂತ. ಸೊ ಇದ್ರ ಮುಖಾಂತರ ಏನ್ ಮಾಡ್ಬೋದು, ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಯಾಗಿ ಕೊಟ್ಟಿರುವಂತ ರೆಸ್ಪಾನ್ಸಿಬಿಲಿಟೀಸ್ನ ಎಷ್ಟು ಮಟ್ಟಿಗೆ ಅವನು ಫುಲ್ಫಿಲ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಕ್ಲಾರಿಟಿ ಏನಾಗ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ದ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ವಿಲ್ ಡೂ. ಪ್ರಿನ್ಸಿಪಲ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಒಂದು, ಅ ಟಾರ್ಗೆಟ್ ಇಸ್ ಫಿಕ್ಸ್ಡ್ ಫಾರ್ ಈಚ್ ಡಿಪಾರ್ಟ್ಮೆಂಟ್ ಆರ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಅಂತ ಕರಿತೀವಿ. ಏನದು ಸರ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಅಂತ ಅಂದ್ರೆ, ಇಟ್ ಮೇ ಬಿ ಲೈಕ್ ಕಾಸ್ಟ್ ಸೆಂಟರ್ ಇರ್ಬೋದು, ಪ್ರಾಫಿಟ್ ಸೆಂಟರ್ ಇರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಸೆಂಟರ್. ಇದು ನಿಮಗೆ 3 ಡಿವಿಷನ್ ಬರೋದು ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ಗಳಲ್ಲಿ. ಒಂದು ಕಾಸ್ಟ್ ಸೆಂಟರು, ಪ್ರಾಫಿಟ್ ಸೆಂಟರು, ಮತ್ತಿನ್ನೊಂದು ಇನ್ವೆಸ್ಟ್ಮೆಂಟ್ ಸೆಂಟರ್. ಆಕ್ಚುಯಲ್ ಪರ್ಫಾರ್ಮೆನ್ಸ್ ಇಸ್ ಕಂಪೇರ್ಡ್ ವಿತ್ ಅ ಟಾರ್ಗೆಟ್. ಆಬ್ವಿಯಸ್ಲಿ ಇವತ್ತು ನಾನು ಒಂದು ಟಾರ್ಗೆಟ್ ಕೊಟ್ಟಿದ್ದೀನಿ ಒಬ್ಬ ವ್ಯಕ್ತಿಗೆ, ನೀನು ಇಷ್ಟು ವರ್ಕ್ ಮಾಡಬೇಕು ಅಥವಾ ಇಷ್ಟು ಔಟ್ಪುಟ್ ಕೊಡಬೇಕು ಅಂತ. ಸೊ ಒನ್ಸ್ ಹಿ ಡನ್ಸ್ ವಿತ್ ದಟ್ ಪರ್ಟಿಕ್ಯುಲರ್ ಆಕ್ಟಿವಿಟಿ ಐ ವಿಲ್ ಮೇಕ್ ಅ ಕಂಪ್ಯಾರಿಸನ್. Then the variance from plan are analyzed so as to fix the responsibility. So ನಾನು ಏನು ಮಾಡ್ತಾ ಹೋಗ್ತೀನಿ, ಐ ವಿಲ್ ಮೇಕ್ ಅ ಕಂಪ್ಯಾರಿಸನ್. ನಾನೇನು ಅವನು ಟಾಸ್ಕ್ ಕೊಟ್ಟಿದ್ದೆ, ಅವನು ಎಷ್ಟು ಮಟ್ಟಿಗೆ ಅದನ್ನು ಕಂಪ್ಲೀಟ್ ಮಾಡಿದ್ದಾನೆ ಅಂತ. ಸೊ ಇಫ್ ಹಿ ಹಸ್ ನಾಟ್ ಡನ್ ಪ್ರಾಪರ್ಲಿ ದೆನ್ ಕರೆಕ್ಟಿವ್ ಆಕ್ಷನ್ ಇಸ್ ಟೇಕನ್ ಬೈ ಹೈಯರ್ ಮ್ಯಾನೇಜ್ಮೆಂಟ್ ಅಂಡ್ ಇಸ್ ಕಮ್ಯುನಿಕೇಟೆಡ್. ಸೊ ಪ್ರಾಪರ್ ಆಗಿ ಮಾಡಿಲ್ಲ ಅಂತಂದ್ರೆ ಐ ವಿಲ್ ಟೇಕ್ ಪ್ರಾಪರ್ ರೆಸ್ಪಾನ್ಸಿಬಿಲಿಟಿ ದ ಆಕ್ಷನ್ಸ್ ಎಗೇನೆಸ್ಟ್ ಹಿಮ್ ಅಂತ. ಸೊ ಇದು ಸ್ವಲ್ಪ ಸಿಮಿಲರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ತರ ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಗಿವನ್ ಅಬೌಟ್ ದಿಸ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಇದಾದ್ಮೇಲೆ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ದಟ್ ಈಸ್ ಪರ್ಫಾರ್ಮೆನ್ಸ್ ಬಡ್ಜೆಟಿಂಗ್ ಅಂತ. ಓಕೆ, ಪರ್ಫಾರ್ಮೆನ್ಸ್ ಬಡ್ಜೆಟಿಂಗ್ ಇಸ್ ಸಿನಾನಿಮಸ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಸೊ ಎರಡು ನಿಮಗೆ ಸ್ವಲ್ಪ ಸಿಮಿಲರ್ ಆಗಿ ಕಾಣಿಸುತ್ತೆ, ಯಾವುದು ನಿಮ್ಮ ಪರ್ಫಾರ್ಮೆನ್ಸ್ ಬಡ್ಜೆಟಿಂಗು ಮತ್ತೆ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು. Responsibility of various levels of management is predetermined in terms of output or result, keeping in view the authority vested with him. ಅರ್ಥ ಏನು, ಇವತ್ತು ಒಂದು ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಮೊದಲನೇ ಒಂದು ಏನು ಒಂದು ಪರ್ಟಿಕ್ಯುಲರ್ ಲೆವೆಲ್ ಆಫ್ ಆಕ್ಟಿವಿಟಿಗೆ ಎಷ್ಟು ಟಾರ್ಗೆಟ್ನ ಇಡಬೇಕು ಅಂತ ಏನ್ ಮಾಡಿರ್ತಾರೆ, ಮುಂಚೆನೆ ಫಿಕ್ಸ್ ಮಾಡಿರ್ತಾರೆ. ಆ ಮುಂಚೆ ಫಿಕ್ಸ್ ಮಾಡಿರೋ ಒಂದು ಟಾರ್ಗೆಟ್ನ ಸೊ ಕೀಪ್ ಆನ್ ದೇ ಆರ್ ಚೆಕಿಂಗ್ ಅಂಟಿಲ್ ದೇ ಗೆಟ್ ದ ರಿಸಲ್ಟ್. ಸೊ ಮೀನ್ಸ್ ವಾಟ್, ಪರ್ಫಾರ್ಮೆನ್ಸ್ ಬಡ್ಜೆಟಿಂಗ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಅಂದ್ರೆ, ಆ ಒಂದು ಟಾಸ್ಕ್ನ ನೀವೇನು ಅಲಾಟ್ ಮಾಡ್ತೀರಾ ಅಥವಾ ಟಾರ್ಗೆಟ್ನ ಏನು ಸೆಟ್ ಮಾಡಿರ್ತೀರಾ, ಆ ಟಾರ್ಗೆಟ್ನ ಇಟ್ಕೊಂಡು ಏನು ಮಾಡ್ತೀರಾ, ಯು ವಿಲ್ ಮೇಕ್ ಅ ಕಂಪ್ಯಾರಿಸನ್ ಸೊ ದಟ್ ದ ಪರ್ಫಾರ್ಮೆನ್ಸ್ ವಿಲ್ ಬಿ ಅನಲೈಸ್ಡ್ ಅಂತ. The main concept of such system are enumerated below. It is based on a classification of managerial level for the purpose of establishing a budget for each level. The individual charge of that level should be made responsible and held accountable for its performance over a given period of time. So ಆರ್ಗನೈಸೇಷನಲ್ಲಿ ಎಲ್ಲ ರೀತಿಯಾದಂಥ ಡಿಫ್ರೆಂಟ್ ಮ್ಯಾನೇಜರಿಯಲ್ ಲೆವೆಲ್ಸ್ಗಳಿಗೆ ಏನು ಮಾಡ್ತಾರೆ, ಒಂದು ಟಾರ್ಗೆಟ್ನ ಅಥವಾ ಬಡ್ಜೆಟ್ನ ಏನು ಮಾಡ್ತಾರೆ, ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಎಸ್ಟಾಬ್ಲಿಷ್ ಮಾಡಿರೋ ಬಡ್ಜೆಟ್ನ ಇಟ್ಕೊಂಡು ಏನು ಮಾಡ್ತಾರೆ, ದೇ ವಿಲ್ ಚೆಕ್ ದ ಪರ್ಫಾರ್ಮೆನ್ಸ್ ಅಂಡ್ ದೇ ಮೇಡ್ ಅಕೌಂಟಬಲ್, ಅದನ್ನು ತೋರಿಸ್ತಾರೆ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರೋ ಗಿವನ್ ಪೀರಿಯಡ್ ಆಫ್ ಟೈಮಲ್ಲಿ ಅವನು ಯಾವ ರೀತಿ ಟಾಸ್ಕನ್ನು ಮಾಡಿದ್ದಾನೆ ಅಂತ.
The starting point of performance budgeting system rests with the organization chart in which the spheres of jurisdiction have been determined. Authority leads to the responsibility of for certain costs and expenses which are forecast and present in the budget with the knowledge of the manager concerned. ಯಾವಾಗಲೂ ಪರ್ಫಾರ್ಮೆನ್ಸ್ ಬಡ್ಜೆಟಿಂಗ್ ಸಿಸ್ಟಮ್ ಅನ್ನೋದು ಸ್ಟಾರ್ಟ್ ಆಗೋದೇ ಯಾವಾಗ ಬೇಸ್ಡ್ ಆನ್ ದ ಆರ್ಗನೈಸೇಷನ್ ಚಾರ್ಟ್ ಮುಖಾಂತರ ಒಂದು ಇರೋಂಥ ಎಲ್ಲ ಡಿಫ್ರೆಂಟ್ ಫಂಕ್ಷನ್ಸ್ಗಳಲ್ಲೂ ಏನು ಮಾಡ್ತಾ ಹೋಗ್ತಾರೆ ಅವ್ರದ್ದೇ ಆದಂತಹ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಅಲಾಟ್ ಮಾಡ್ತಾರೆ. ಅದು ಒಂದು ಕಾಸ್ಟು ಎಷ್ಟು ನೀವು ಇನ್ಕರ್ ಮಾಡ್ಕೊಳ್ತೀರಾ ಅನ್ನೋದು ಮತ್ತು ನೀವು ಎಷ್ಟು ಪ್ರಾಫಿಟ್ ಅಥವಾ ಔಟ್ಕಮ್ನ ನೀವು ಕೊಡಬೇಕು ಅನ್ನೋದು. ಸೊ ಅದ್ರ ಮುಖಾಂತರ ಏನು ಮಾಡ್ತಾರೆ ಒಂದು ಒಬ್ಬ ವ್ಯಕ್ತಿಯ ನಾಲೆಡ್ಜ್ನ ಏನು ಮಾಡ್ತಾ ಹೋಗ್ತಾರೆ ಮೆಷರ್ ಮಾಡ್ತಾ ಹೋಗ್ತಾರೆ. The cost in each individual's or department's budget should be limited to the cost controllable by him ಅಂತ. ಸೊ ಒಬ್ಬ ವ್ಯಕ್ತಿ ಎಷ್ಟು ಮಟ್ಟಿಗೆ ಕಾಸ್ಟನ್ನು ಕಡಿಮೆ ಇನ್ಕರ್ ಮಾಡ್ಕೊಳ್ತಾನೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಆನ್ ವಾಟ್ ಆರ್ ಹೌ he is controlling the cost of that particular department ಅಂತ. And the person concerned should have the authority to bear the responsibility. ಇವತ್ತು ಅವ್ನಿಗೆ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀನಿ, ಸೊ ಆ ರೆಸ್ಪಾನ್ಸಿಬಿಲಿಟೀಸ್ನ ಅವನು ಪ್ರಾಪರಾಗಿ ಏನು ಮಾಡಬೇಕಾಗುತ್ತೆ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇಫ್ ನಾಟ್ ಸೊ ದೆನ್ ಆಟೋಮೆಟಿಕಲಿ ಏನಾಗ್ತಾ ಹೋಗುತ್ತೆ ನಾನು ಅವನ ಪರ್ಫಾರ್ಮೆನ್ಸು ಚೆನ್ನಾಗಿಲ್ಲ ಅಂತಲೇ ಹೇಳಬೇಕಾಗುತ್ತೆ. ಸೊ ಮೀನ್ಸ್ ವಾಟ್ ಪರ್ಫಾರ್ಮೆನ್ಸ್ ಬಡ್ಜೆಟಿಂಗಲ್ಲಿ ಹೆಂಗಾಗುತ್ತೆ ಅಂತ ಅಂದರೆ ಒಂದು ಆರ್ಗನೈಸೇಷನಲ್ಲಿ ತನ್ನ ಒಂದು ಓವರ್ ಆಲ್ ಟಾರ್ಗೆಟ್ ಸೆಟ್ ಏನು ಮಾಡಿರ್ತೀವಿ ಆ ಟಾರ್ಗೆಟನ್ನು ಪ್ರಾಪರಾಗಿ ಹ್ಯಾಂಡಲ್ ಮಾಡಿ ಅದರ ತಕ್ಕನಾಗಿ ಒಂದು ರಿಸಲ್ಟನ್ನ ಕೊಟ್ಟಾಗ ಏನಾಗುತ್ತೆ ಸೊ ಆ ಒಂದು ಪರ್ಟಿಕ್ಯುಲರ್ ಬಡ್ಜೆಟನ್ನ ನಾವೇನು ಮಾಡ್ತಾ ಹೋಗ್ತೀವಿ ಪರ್ಫಾರ್ಮೆನ್ಸ್ ಬಡ್ಜೆಟಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಕಾನ್ಸೆಪ್ಟ್ ಜೊತೆಗೆ ಇನ್ನೂ ಒಂದು ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳಬೇಕಾಗುತ್ತೆ. ಸೊ ಸಮ್ಟೈಮ್ಸ್ ಎಕ್ಸಾಮಿನೇಷನ್ ಕೇಳೋದು ಚಾನ್ಸಸ್ ಇರುತ್ತೆ. ಯಾವುದದು ಅಂತ ಅಂದರೆ ಝೀರೋ ಬೇಸ್ಡ್ ಬಡ್ಜೆಟಿಂಗ್ ಅಂತ. ಸೊ ಝೀರೋ ಬೇಸ್ಡ್ ಬಡ್ಜೆಟಿಂಗ್ ಅಂತ ಅಂದರೆ ಏನು? ಸೊ ಝೀರೋ ಬೇಸ್ಡ್ ಬಡ್ಜೆಟಿಂಗ್ ಇಟ್ ಈಸ್ ಅ ಬಡ್ಜೆಟ್ ಮೇಕ್ ಫ್ರಮ್ ಸ್ಕ್ರ್ಯಾಚ್ ಅಂತ. ಅಂದರೆ ಅರ್ಥ ಒಂದು ಬಡ್ಜೆಟ್ನ ನೀವು ಪ್ರಿಪೇರ್ ಮಾಡಬೇಕಾದಾಗ ಏನು ಮಾಡ್ತೀರಾ, ಯು ವಿಲ್ ಪ್ರಿಪೇರ್ ಬೈ ಟೇಕಿಂಗ್ ಅ ಕಂಪ್ಯಾರಿಸನ್ ಫ್ರಮ್ ದ ಪ್ರೀವಿಯಸ್ ಬಡ್ಜೆಟ್. ಇವತ್ತು ನಾನು ಬಡ್ಜೆಟ್ ಪ್ರಿಪೇರ್ ಮಾಡಬೇಕು ಅಂತಂದರೆ ನಾನು ಲಾಸ್ಟ್ ಇಯರ್ ಬಡ್ಜೆಟ್ ಏನು ಪ್ರಿಪೇರ್ ಮಾಡಿದ್ದು ಅದನ್ನು ತಗೊಳ್ತೀನಿ, ಅದನ್ನು ಚೆಕ್ ಮಾಡ್ಕೊಂಡು ಏನು ಮಾಡ್ತೀನಿ ಈ ವರ್ಷ ಹೆಂಗೆ ಬರಬೇಕು ಅಂತ ಪ್ರಿಪೇರ್ ಮಾಡ್ತೀನಲ್ಲ ಅದು ನೀವು ನಾರ್ಮಲ್ ಬಡ್ಜೆಟ್ ನೀವು ಪ್ರಿಪೇರ್ ಮಾಡುವಂಥದ್ದು. ಬಟ್ ಆದರೆ ಝೀರೋ ಬೇಸ್ಡ್ ಬಡ್ಜೆಟಿಂಗ್ ಅಥವಾ JBB ಅಂತ ನಾವೇನು ಕರಿತೀವಿ, ಝೀರೋ ಬೇಸ್ಡ್ ಬಡ್ಜೆಟಿಂಗ್ ಒಂದು ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಸ್ಕ್ರಾಚ್. ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಝೀರೋ ಅಂತ. ಯಾವುದೇ ರೀತಿಯಾದಂತಹ ಬೇಸಿಸ್ ಇಲ್ದೇನೆ, ಯಾವುದೇ ರೀತಿಯಾದಂತಹ ಪ್ರೀವಿಯಸ್ನ ರೆಕಾರ್ಡ್ಸ್ ಇಲ್ದೇನೆ ನೀವು ಇನಿಷಿಯಲಿ ನೀವು ಏನು ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಒಂದು ಬಡ್ಜೆಟ್ನ, ಸೊ ದಟ್ ಬಡ್ಜೆಟ್ ವಿ ಕಾಲ್ ಇಟ್ ಆಸ್ ಅ ಝೀರೋ ಬೇಸ್ಡ್ ಬಡ್ಜೆಟಿಂಗ್ ಅಂತ. ಸೊ ಇದು ಒಂದು ಮೀನಿಂಗ್ ತಿಳ್ಕೊಂಡಿರಿ ಸಾಕು, ಬಟ್ ಬೇರೆ ಎಕ್ಸ್ಟ್ರಾ ಏನು ಬೇಡ. ಸೊ ಇಷ್ಟು ಬಂದು ನೀವು ಬಡ್ಜೆಟಿಂಗಲ್ಲಿ ತಿಳ್ಕೊಳ್ಬೇಕಾಗಿರೋದು ಒಂದು ಪರ್ಫಾರ್ಮೆನ್ಸ್ ಬಡ್ಜೆಟಿಂಗು, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗು, ದೆನ್ ರಿಗಾರ್ಡಿಂಗ್ ಬಡ್ಜೆಟರಿ ಕಂಟ್ರೋಲ್, ರಿಗಾರ್ಡಿಂಗ್ ದ ಕ್ಲಾಸಿಫಿಕೇಶನ್ ಆಫ್ ಬಡ್ಜೆಟ್ ಅಂಡ್ ದ ಲೈಕ್ ಬೇಸಿಕ್ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಬಡ್ಜೆಟ್. ಹೋಪ್ ಇವತ್ತು ನಾನು ಮಾತಾಡಿರೋ ಕ್ಲಾಸ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಕ್ಲಾಸ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ರಿಕ್ವೆಸ್ಟ್ all of you to please read this whole please understand this particular whole lecture, and if you have any doubts so you can ping me through WhatsApp. Thank you.